ಏನಂತಾರ ಜನ ಏನೇನಂತಾರ ಏನಂತಾರ ಜನ ಏನೇನಂತಾರ ಹೆಂಗ ಇದ್ದಾರು ಒಂದು ಮಾತು ಅಂತಾರ ಹೆಂಗ ಇದ್ದಾರು ಒಂದು ಮಾತು ಅಂತಾರ ತಂದೆ ತಾಯಿಗೆ ಸಲಾಮ ಮಾಡಿದ್ರೆ ತಂದೆ ತಾಯಿ ಮಾತು ಕೇಳಿದ್ರೆ ಸಲಾಮು ಅಂತಾರ ಹೆಂಡತಿ ಮಾತು ಕೇಳಿದರೆ ಗುಲಾಮ ಅಂತಾರ ಏನಂತಾರ ಜನ ಏನೇನಂತಾರ ಹೆಂಗ ಇದ್ರು ಜನ ಒಂದು ಮಾತು ಅಂತಾರ ಇದ್ದದ್ದು ಇದ್ದಂಗಂದ್ರೆ ಕೆಡುಕು ಅಂತಾರ ಇದ್ದದ್ದು ಇದ್ದಂಗಂದ್ರೆ ಕೆಡುಕು ಅಂತಾರ ಎತ್ತಿನ ಬಾಲ ಇಡರ್ ನಡುಕ ಅಂತಾರ ಏನಂತಾರ ಜನ ಏನೇನಂತಾರ ಹೆಂಗ ಇದ್ರು ಒಂದು ಮಾತು ಒಂದೇ ಅಂತಾರ ಮುದುಕ ಮುದುಕಿ ಮಾತಾಡಿದ್ರೆ ಪ್ರೀತಿ ಅಂತಾರ ಒಂದ್ ನಿಮಿಷ ಭಯಪ ಮುದುಕ ಮುದುಕ ಮಾತಾಡಿದ್ರೆ ಕೀರ್ತಿ ಅಂತಾರ ಹುಡುಗ ಹುಡುಗಿ ಮಾತಾಡಿದ್ರೆ ಪ್ರೀತಿ ಅಂತಾರ ಏನಂತಾರ ಜನ ಏನೇನಂತಾರ ಹೆಂಗ ಇದ್ದಾರು ಒಂದು ಮಾತು ಅಂತಾರ ಹೆಂಗ ಇದ್ದಾರು ಒಂದು ಮಾತು ಅಂತಾರ ಸೈಲೆನ್ಸ್ ಯಾರ್ದು ATM ಕಾರ್ಡ್ ಬಿದ್ದೋಗಿದೆ ಅಂತೆ ಅವ್ರು ಯಾರು ಕಳೆದೋಗಿರದೆ ಅವ್ರು ಬಂದು ತಗೊಂಡು ಹೋಗ್ಬೇಕಂದು ವಿನಂತಿ ದೇವ ತಮ್ಮನ್ನು ಧಾರಲ್ಲುಗಾಳಿದೆ ಕಡುರ ಪದದಿಂದ ಬಂದವರನ್ನು ಧಾರಲ್ಲುಗಾಳಿದೆ ದೊರೆಯೇ ಭಾಗ್ಯದ ಜಿರಿಯೇ ಬಳಿರ್ರೆಯಲ್ಲ ಈ ಮಾನವ ದೇವ ಆಗ್ರ ಗಣ್ಯರಳ ವ್ಯಾಘ್ರನಂತೆ ಒಗ್ಗಟ್ಟಿಗೆ ಪಟಪಟತರೆಂದ ಹಾರ್ಪಟಿಸಿ ಗಂಡುಗಲಿಗಳಾದ ಪ್ರಚಂಡತರ ಮಂಡಲೇಶ್ವರನ ಕೋದಂಡ ದಾಳಿಯಂ ಕಂಡು ಮಾನವ ದೇವ ಉಗ್ರ ಕಂಠೇರವನಂತೆ ಚಂಡ ವಿಕ್ರಮನ ಪ್ರಚಂಡ ತರಕ್ಕೆ ಚಂಡ ಪ್ರಚಂಡ ಭುಜ ಬಲಾರ್ದಂಡ ಕಾರ್ಯ ಧೈರ್ಯ ಸಾಹಸತೆ ಶುಭ್ರಹ ಪ್ರದೋಳ್ ವಿಭ್ರಾಜಿಸುವ ಬಳಿರ ಬೊಗ್ಬಗೆಲ್ಲಂದು ಒಗ್ಗಟ್ಟಿಸಿ ಬರುವ ಎಲ್ಲಂ ದಾರಂದು ಕೇಳುವ ನೀಲು ದಾವನಲೈ ಪಟ
ಮುಂದೆ ನೋಡು ನಮ್ಮ ಸಿಂದಿಗೇರಿ ಗ್ರಾಮದ RCB ಹುಡುಗರ ಆರ್ಭಟ. ಓಹೋ ದೇವ, ನಾವು ದಾರಂದರೆ ಹೆಣ್ಣು ಇಲ್ಲದೆ ಬಾಳಲ್ಲ, ಹಣ್ಣು ಇಲ್ಲದೆ ತೋಟಲ್ಲ, ಉಪ್ಪು ಇಲ್ಲದೆ ಊಟಲ್ಲ, ನೀರು ಇಲ್ಲದೆ ಊರಲ್ಲ, ಎತ್ತು ನಿಲ್ಲದೆ ಹೊಲವಲ್ಲ, ಬಿತ್ತನಾರದ ಬೆಳೆಯಲ್ಲ. ಇಲ್ಲಿ ಕುಂತಿರುವ ನಮ್ಮ ತಾತನ ಬಾಯಾಗ ಹೊಲ್ಲೆ ಇಲ್ಲ, ಹೊಲ್ಲೆ ಇಲ್ಲದ ತಾತನ ಮುಂದೆ ಬೆಲ್ಲದಂತೆ ಮಾತನಾಡಲು ಬಂದ ಸಾರಥಿ ನಾನಲ್ಲವೇನೋ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಳುರೆಯಲೈ ಸಾರಥಿ ನಾವು ದಾರಂದರೆ ಯಾವುದಾರು ದೇವ? ದೇಗ್ಧರಣಿಯೊಳತ್ಯಗ್ರದರದೆ ಒಗ್ಗಟ್ಟಿಸಿ ಬರುವ ಬೃಗ್ಧರಣಿ ಅಂದ್ರೆ ನಮ್ ತೇರ್ಗಟ್ಟಿತ ಮುಕ್ಕಟಾರ್ಗಮಂ ತಗ್ಗಿತವ ದುರ್ಗುಣ ದುರ್ಯೋಧನನ ಬಲವೆಲ್ಲ ನುಗ್ಗು ನುಗ್ಗು ಮಾಡುವ ಎಕ್ಕಲದ ವೀರ. ಭಲೇ! ಸಾರಥಿ ಭೂಪತಿ ಬಳುರೆ ಗೆಲ್ಲುವ ಕೋಲ್ ಮಿಂಚಿನಂತೆ ಒಳೆಯುವ ಎನ್ನಯ ಕರಾವಳಮಂ ಚಳಿಪಿಸುವ ನಿರ್ಭಯಂಕರ. ಭಲೆ 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 ಸಾರಥಿ ಭೂಪತಿ ಗೊಡ್ಡೆ ಗೊಡ್ಡೆಸುವ ಎನ್ನಯ ಕೋಪಾಗ್ನಿಯ ಕಿಟುಗಡನಾಕ್ಯ ಬಡಬಾಗ್ನಿಯ ಕಡೆ ಹೆದರಿ ಸಿಡಿಮಿಡಿಗೊಂಡು ತಡೆಯಲಾರದೆ ಹೋಗಿ ಈ ಜಡದಿನೊಳಗಡೆಗೆ ಕೊಂಡಿತು. ಅಬಬಬಬಬಬಬಬ! ಹಲ್ಲದೆ ಉಟು ರಾಜ್ಯ ಘಟನವು ಪಡವಿ ತಳಕ್ಕೆ ಉದುರಿತು. ಕಮಲಾಸನನ್ನು ಬೆಚ್ಚಿಸಿದ ಬ್ರಹ್ಮಾಂಡದ ಬೆಸುಗೆಯು ಬೆರೆದು ಬಾಯ್ಬಿಟ್ಟಿತು. ಭಲೆ 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 ಸಾರಥಿ ಭೂಪತಿ ಶ್ರೀ ಜಗನ್ಮಂಡಲದೊಳಗಂಡಗಲೆ ಎನಿಸಿದ ನಟು ಪಾಂಡವನ ಮೋಹದ ಸುಕುಮಾರ ಸುಭದ್ರ ಹಮ್ಮಯ್ಯನವರ ಗರ್ಭಾತಿ ಸುಧಾಕರ. ಹ! ಸಾರಥಿ ಭೂಪತಿ ಬಳಿರೆ ಲೋಕಗಳು ಮೀರಿದ ಸೂರ್ಯನಂತ ಧೀರೋತ್ತಮರ ಕರವೆತ್ತಿ ಸಾರುವ ವೀರಹಾಭಿಮಾನ್ಯ ಎಂದು ಜಯ ಬೇರಿ ಮೂಡಿದ ಸಾರಥಿ ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ವೀರ ಅಭಿಮಾನ್ಯು ಮಹಾರಾಜರು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ರಂಗಮಂಟಪಕ್ಕೆ ವಿದ್ಯುಜ್ವಿಜಯಂ ಗೈದ ಕಾರಣವೇನು ದೇವ ಮಹಾನುಭಾವ? ಬಳುರೆಯಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಜನಕರಾದ ಪಾಂಡುನಂದನರು ನಮ್ಮ ಜನನಿಯಾದ ಸುಭದ್ರಾ ದೇವಿಯನ್ನು ಮತ್ತು ಎನ್ನನ್ನು ಈ ಗೋಕುಲದಲ್ಲಿ ಬಿಟ್ಟು ಅರಣ್ಯವಾಸಕ್ಕೆ ಹೋಗಿರುವರು. ಭಲೇ ಸಾರಥಿ ಭೂಪತಿ ಆದ ಕಾರಣ ನಮ್ಮ ಜನನಿಯಂ ಸಂರಕ್ಷಣೆಗೆಯ್ಯಲು ಸಿದ್ಧನಾಗಿ ಬರೋಣವಾಯಿತು ಕಂಡೆಯ ಸಾರಥಿ. ತಿಳಿಯುತ್ತೆ ನಾನು ಬಂದ ಸಂಗತಿ. ತಿಳಿಯದು ಭೂಪತಿ, ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಬಳುರೆಯಲೈ ಸಾರಥಿ ಭೂಪತಿ ಈ ವನ ಮಧ್ಯದಲ್ಲಿ ಸಂಚರಿಸುವ ಈ ನಾರಿಮಣಿಯಳು ದಾರಾದೀತು ಸಾರಥಿ. ಯಾರೇನಪ್ಪ ನನಗೆ ಕೂಡ ಗೊತ್ತಿಲ್ಲಪ್ಪ, ಯಪ್ಪ ಇವಾಗ ಬಂದಿ ನಾನು. ಅಲ್ಲ ಸಾರಥಿ ಭೂಪತಿ ಇವಳೇನು ರತಿಯೋ ಭಾರತಿಯೋ ಇಂದ್ರ ಸತಿಯೋ ಯಾರೋ ತಿಳಿಯದು. ಹ ಆಹಾ ಅವರಾದರೆ ಅವರವರ ಪತಿಗಳನ್ನು ಬಿಟ್ಟು ಇಲ್ಲಿಗೆ ತಕ್ಕೆ ಬರುವರು. ಎಲ್ಲ ಸಾರಥಿ ದೇವಾ ಇವಳ ರೂಪರೇಖೆ ನೋಡಿದರೆ ವಿಲಾಸ ವಿಭ್ರಾಮಾಂಗಳು ತ್ರಿಲೋಕದಲ್ಲಿರುವ ಇಂಥ ನಾರಿಮಣಿಯರೊಳಗೆ ದಾರಾದಿತು. ಎಂತ ಸೌಂದರ್ಯದ ಭೂಪತಿ ಇವಳೇನು ರಂಬೆಯೋ ಊರ್ವಶಿಯೋ ತಿಲೋತ್ತಮೆಯೋ ಅಥವಾ ರೋಹಿಣಿಯೋ ಹ ಮೊದಲಾದ ಅಪ್ಸರ ಸ್ತ್ರೀಯರೊಳಗೆ ಇವಳು ಯಾರಿರಬಹುದು ಸಾರಥಿ? ಎನ್ನ ಸಮೀಪಕ್ಕೆ ಬರಲಿ ಹಸಿ ಜಾಗೃತಿ. ಆಗಲಿ ದೇವ. ಅಹೇ ಎನ್ನ ಮನೋಹರಿಯಾದ ಶಶಿರೇಖೆಯೇ ಇಂದಿಗೆ ಎನ್ನ ಕೋರಿಕೆಯು ಸಫಲವಾಯಿತು. ಎಲೈ ಸುಂದರಿ, ನಿನ್ನನ್ನು ಕಂಡು ಮರಳಾಗಿರುವನು ಕಂಡೆಯ ಪಟ್ಟಣ ಸೆರಗೋ ಮಾವಾ ಸೊಸೆಯಾದ ಶಶಿರೇಖಾ. ಅಭಿಮನ್ಯು, ಶಶಿರೇಖಾ ನನ್ನನ್ನು ದಾರಿಂದ ತಿಳಿದುಕೊಂಡೆ, ನನ್ನ ಸೋದರ ಮಾವನ ಮಗಳೆಂದೇ ತಿಳಿದಿರುವನು ಸುಂದರಿ. ಮತ್ತೆ ಆ ರೀತಿ ವರ್ಣನೆ ಮಾಡಿದೆ.
ಅದೇನು ವರ್ಣನೆ ಮಾಡಿದ್ರು ಸುಂದರಿ? ಪ್ರಿಯ ಪ್ರಿಯೇ ಅಲ್ಲ ನಲ್ಲೇ ಹೇಳಿ ಅವನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಬಂದಾಯ್ತ ಪ್ರಿಯ ಬಂದಾಯ್ತ ನಿನ ಮೇಲ ಪ್ರೇಮ ಬಂದಾಯ್ತ ಪ್ರಿಯ. ಪ್ರಿಯೇ ಬಾಬಾ ಸೊಸೆಯಾದ ಶಶಿರೇಖ ಬಂದಾಯ್ತ ಪ್ರಿಯ ಬಂದಾಯ್ತ ನಿನ ಮೇಲ ಪ್ರೇಮ ಬಂದಾಯ್ತ ನಿನ್ನ ರೂಪ ನೋಡು ಬಂದ ಅಭಿಮನ್ಯು ಸೊಸೆಯಾದ ಶಶಿರೇಖ ಬಾರ ಬಾರ ದೇವಾಲಯನ ನೆನ್ನಗಾಗೆ ಬಂದೆ. ಭಾವ ಶಶಿರೇಖ ಇಂಥ ಅಘೋರವಾದ ಮಾತುಗಳು ಧಾರ ಕಲಿಸಿರುವರು. ಇದರಲ್ಲಿ ಅಘೋರವಾದ ಮಾತುಗಳು ಏನಿರುವುದು ಸುಂದರಿ? ಹೇಳಲಾರನ ಭಾವ ದಿವ್ಯ ಪ್ರಭಾವ. ಅಹೇ ಎಂದ ಪ್ರೇಮದ ಸಜೆ ಸುಂದರ ನಿನ್ನ ರೂಪ ಲಾವಣ್ಯಮಂ ಕಂಡು ನಾನು ಬೆರಗಾಗಿ ಭ್ರಾಂತಿ ಪಟ್ಟು ಮಾರನ ಮಾತು ಕೇಳಿ ಕೋರಿ ಬಂದಿರುವೆ ಬಾಬಾ ನಾರಿ. ಭಾವ ಶಶಿರೇಖ ಈ ರೀತಿ ಹತ್ತಿರ ಬರಬೇಡ. ಹತ್ತಿರ ಬಂದರೆ ಅದು ಏತಕ್ಕೆ ಭಯವಾಗುವುದು ಸುಂದರಿ? ಭಾವ ಶಶಿರೇಖ ಮೊದಲು ನಮ್ಮಿಬ್ಬರ ಲಗ್ನವಾಗಲಿ, ಮುಂದೆ ಲಗ್ನ ಆಗುವನಲ್ಲ ಸುಂದರಿ? ಮುಂದೆ ಹೌದು ಪ್ರಿಯೆ, ಅಲ್ಲಿಯವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನಾನು ತಾಳಲಾರೆನಲ್ಲಿ. ಪ್ರಿಯ ಪ್ರಿಯೆ ನನ್ನ ನನ್ನೇ. ಹಾಲ ಹಲ ಕೋರೆ ನನ್ನ ಕೋರೆ ನನ್ನ ಓ ಮನೆ ನನ್ನ ಸೇರೆ ನಲೆಯವ ಬಾವಾರೆ
ಭಾವನಾದ ಅಭಿಮನ್ಯು, ಸೊಸೆಯಾದ ಶಶಿರೇಖಾ, ಇಂಥ ವಿನೋದವಾದ ಮಾತುಗಳು ಧಾರ ಕಲಿಸಿರುವರು. ನಾನೇ ಕಲಿತಿರುವನು ಸುಂದರಿ. ಇಂಥ ಜೋಕು ನುಡಿಗಳು ಕೇಳಲಾರೆ. ಸಾಕು ಸಾಕು, ಆಚೆಗೆ ನಡಿ ಪ್ರಿಯ, ಮುಗಿವನು ಕೈಯ. ಅಹೇ ತರುಣಿ ಮಣಿ, ಈ ಲೋಕದಲ್ಲಿ ಇಲ್ಲದ ಕಾರ್ಯಕ್ಕೆ ನಾನೇನು ಕರೆಯಲಿಲ್ಲವಲ್ಲ ಸುಂದರಿ. ಇದಕ್ಕೆ ಮಾನ್ಯರಲ್ಲ ಕುಲಭ್ರಷ್ಟರಾಗಿ ಹೋಗಿರುವರು, ಇನ್ನು ನನ್ನ ನಿನ್ನ ಪಾಡೇನು ಶಶಿರೇಖಾ. ಅಭಿಮನ್ಯು, ಈ ನಾಚಿಕೆಯನ್ನು ಬಿಟ್ಟು ನಾನು ಕರದಲ್ಲಿಗೆ ಬಾರೆ ನಾರಿ. ಮ್ಯಾನೇಜರ್ ಸಿರಿಗೇರಿ ಮಂಜುನಾಥನ್ ಅವರಿಗೆ ಹೂನರ ಹಾಕಲಾಗಿದೆ. ಅದಕ್ಕಾಗಿ ನಮ್ಮ ಅಣ್ಣವರು ಮೇರೆಗೆ ನಾವು ಹೇಳಿದ್ದೇವೆ. ಅಭಿಮನ್ಯು, ಶಶಿರೇಖಾ ಬಿಡು. ಬಿಡುವುದಿಲ್ಲ ಸುಂದರಿ. ನೋಡು, ಏನು ನೋಡಬೇಕು ಸುಂದರಿ? ನಮ್ಮ ತಂದೆಗೆ ಹೇಳುವನು. ನಿನ್ನ ತಂದೆ ನೋಡಿದರೆ ನಮ್ಮನ್ನೇನು ಮಾಡುವರು ಸುಂದರಿ? ನಿನ್ನನ್ನು ಹೊಡೆದು ಬಿಡುವನು. ಎಂದಿಗೂ ಸಾಧ್ಯವಲ್ಲ ಸುಂದರಿ. ಮಾವ, ಶಶಿರೇಖಾ, ಅಭಿಮನ್ಯು, ಸೊಸೆಯಾದ ಶಶಿರೇಖಾ, ಫೋಟೋಗ್ರಾಫ್ ಸೌಂಡ್ ಮ್ಯಾನ್ ಸುಂದರಿ. ಪ್ರಿಯ, ಪ್ರಿಯೆ, ಇದು ನನಗೆ ಸರಿಯಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಮದುವೆ ಆಗದ ಬಾಲ ಕರೆಪಿಡದೆ ಹೇಳುವುದು, ದಾರಾದರೂ ಕಂಡರೆ ನಮ್ಮ ಮೇಲೆ ಅಪನಿಂದೆ ಹೊರಿಸುವರು. ಅವರು ಅಪನಿಂದನೆ ಓದಿಸಿದ್ರ ಚಿಂತೆ ಇಲ್ಲ. ನಿನ್ನನ್ನು ಸೊಮ್ಮನೆಯನ್ನ ಕರವನ್ನು ಬಿಡು ಪ್ರಿಯ, ಮುಗಿವೆನು ಕೈಯ. ಆಹೇ ಮೋಹನಾಂಗಿ, ನನಗೂ ನಿನಗೂ ಭೇದವೇತಕ್ಕೆ? ಈ ವನದೋಳು ಮಾನವರ ಸಂಚಾರವೇ ಇಲ್ಲ, ಆದ್ದರಿಂದ ಇದು ಒಳ್ಳೆಯ ಸಮಯ. ಇನ್ನೆಂದಿಗೂ ಇಂಥ ಸಮಯ ಸಿಗುವುದಿಲ್ಲ ಕಂಡೆಯ ನಾರಿ, ಎಲ್ಲ ಮನದ ಮನೋಹರಿ. ಸೈಲಾನ್ ಕಲ್ಪಡಿ ಪಂಪಣ್ಣನವರು ಬಲ ಪ್ರಿಯ ಮಾವ,
ಮುದ್ದಿನ ಸೊಸೆಯಾದ ಸತಿರೇಖಾ, ನೀನು ಈ ರೀತಿ ಕಾಡುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ನನಗೆ ಭಯವಾಗುತ್ತಿರುವುದೆಂದು ಹೇಳಿದೆ. ಎನ್ನಂತ ಸುಕುಮಾರನು ಪಕ್ಕದಲ್ಲಿರುವಾಗ ನಿನಗೆ ಭಯವೇ ಸುಂದರಿ? ಓ ಮಾವನೇ, ಅಭಿಮಾನನೇ, ಓ ಮಾವನೇ, ಅಭಿಮಾನನೇ. ಪ್ರೇಮ ಅಂದ್ರೆ ಹಿಂಗೈತು. ಸುಂದರಿ ಪ್ರಿಯ ಪ್ರಿಯೇ ನಲ್ಲ ನಲ್ಲೇ ನೇನು ಇದೇ ರೀತಿಯನ್ನ ಕರಪಿಡದ ಹೇಳುವುದು ಕೃಷ್ಣ ಬಲರಾಮರೇನಾದರೂ ಕಂಡರೆ ಬಲರಾಮ ಕೃಷ್ಣರು ನೋಡಿದರ ನಮ್ಮನ್ನು ಏನು ಮಾಡುವರು ಸುಂದರಿ? ನಿನ್ನ ಮೇಲೆ ವೈರತ್ವವನ್ನು ಬಳಸಿ ನಿನ್ನನ್ನು ಒಡೆದು ಮನೆಯಿಂದ ಆಚೆಗೆ ಹಾಕುವರು. ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರಿ. ಸೋಮನೆಯನ್ನ ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಅದು ಏಕೆ ಹೋಗಬೇಕು ಸುಂದರಿ? ಮಂಜುಳ ಪ್ರಭಾವ ಅಹೇ ಇಂದು ಮುಖಿ ನಿನ್ನ ಬಡ ನಡುವಿನ ವೈಯಾರದ ಸಡಗರದ ಸೊಂಪು ನಿನ್ನ ನುಡಿಗಳು ಬಹು ತಂಪು ಸುಂದರಿ. ನಿನ್ನ ಮನದ ಹಿಂಪು ನಿನ್ನ ತುಟಿಗಳು ಬಹು ಕೆಂಪು. ಇವುಗಳಿಗೆ ಮನಸೋತು ಮರುಳಾಗಿ ಕಾಮ ತಲೆಗೇರಿತು ನಾನೆಂತ ಸೈರಿಸಲಿ ಸಖಿ.
ಮಾವ ಸೊಸೆಯಾದ ಶಶಿರೇಖ ಈ ವನದಲ್ಲೇ ಮದುವೆ ಆಗತ ಸ್ತ್ರೀಯಳ ಮುಂದೆ ಯೌವನ ಪುರುಷನ ಸಮೀಪದಲ್ಲಿ ಇದ್ದದ್ದು ಧಾರಾದರೂ ಕಂಡರೆ ನಮ್ಮನ್ನು ಏನು ಮಾಡುವರು ಸುಂದರಿ? ನೋಡಿದ ಜನರು ಅಪಹಾಸ್ಯ ಮಾಡುವರು. ಅವರು ಅಪಹಾಸ್ಯ ಮಾಡಿದರೂ ಚಿಂತೆ ಇಲ್ಲ, ನನ್ನನ್ನು ಅಪಕೀರ್ತಿಗೆ ಗುರಿ ಮಾಡಬೇಡ. ಅದು ಎಂದಿಗೂ ಮಾಡುವುದಿಲ್ಲ ಸುಂದರಿ. ಸೊಮ್ಮನೆ ಇಲ್ಲಿಂದ ಹೊರಟು ಹೋಗು ಸುಂದರ, ನಾವು ಮೋಹನ ಚಂದ್ರ. ಅಹೇ ಎನ್ನ ಪ್ರೇಮದ ಸುಂದರಿ, ಮದನನ ತಾಪಕ್ಕೆ ತಾಳಲಾರದೆ ನಾನು ಎಷ್ಟು ಬೇಡಿದರೂ ನಿನ್ನ ಮನಸ್ಸು ಕರಗದ ಕಠಿಣ ವಹಿಸಿದೆಯಾ? ಆಹಾ, ಎನ್ನ ಸೋದರ ಮಾವನ ಮಗಳೆಂದು ನಾನು ಎಷ್ಟು ಪರಿಯಿಂದ ಬೇಡಿದರೂ ನಿನ್ನಲ್ಲಿ ಸ್ವಲ್ಪವಾದರ ಹಂತಕರಣೆ ಬರಲಿಲ್ಲ ಸುಂದರ. ಎನ್ನಂ ಕಡೆ ಗಂಡನಿಂದ ನೋಡದೆ ಮನಮತನ ಕೇಳಿ ಬೆರೆತು ರತಿಸುಕೋಂ ತೋರಿ ಸಂತೋಷ ಪಡಿಸ ಗಂಡೆಯ ನಾರಿ ಎನ್ನ ಮನದ ಮನೋಹರಿ. ಮಾವ, ಸೊಸೆಯಾದ ಶಶಿರೇಖ, ನಿನಗೆ ನನ್ನ ಮೇಲೆ ಸಂದೇಹವೇ? ಈ ಸಮಯದಲ್ಲಿ ಇಲ್ಲವಲ್ಲ ಸುಂದರಿ. ಈ ಜನ್ಮದಲ್ಲಿ ನೀನೇ ನನ್ನ ಪತಿಯು. ನಾನು ಕೂಡ ನಿನ್ನನ್ನು ಹಗಲೇ ಅರೆಗಳಿಗೆ ಯಾದರೂ ಜೀವಿಸಲಾರೆ. ಮದುವೆ ಆದ ಮೇಲೆ ಏಕಾಂತ ಮಂದಿರದಲ್ಲಿ ಸುಖದಿಂದ ಬಾಳೋಣ. ಅಲ್ಲಿಯವರೆಗೂ ನಾನು ತಾಳಲಾರೆನು ಶಶಿರೇಖ. ಕಾಯಬೇಕು ಮಾವ. ತಾಳಲಾರೆನು ಸುಂದರಿ. ಪ್ರಿಯ, ಅಲ್ಲೇ
ಹೇಳಲೆ ಅದೇನು ಸವಿಸ್ತಾರವಾಗಿ ಹೇಳು. ನೇ ಅನ್ನ ಸೋದರ ಮಾವ ನಿನ್ನ ಮರೆಯದೆ ನಾನು ನಿನ್ನ ಪ್ರೇತ ಪ್ರೇಮ ಮಾವ ನೇ ಅನ್ನ ದೇವ ಮಾವ ದೇವ ಕಲಿಯುಗ ಹಿಂಗ್ಯಾಕ ಬದಲಾತೋ ಎಂತ ಕಾಲ ಬಂತೋ ಕಲಿಯುಗ ಹಿಂಗ್ಯಾಕ ಕೆಟ್ಟೋತೋ ಜೋಶಿಲಿ ಕುಡಿದು ಜೋಲಿ ಒಡೆವರ ಜೋಗೆರ ಹಾವಳಿ ಎಚ್ಚಾತೋ ಜೋಶಿಲಿ ಕುಡಿದು ಜೋಲಿ ಒಡೆವರ ಜೋಗೆರ ಹಾವಳಿ ಎಚ್ಚಾತೋ ಇಂಥ ಜೈನಿಗೈ ಕಲಿತ ಸಾಯಬರ ಲಂಚದ ರೇಟು ಎಚ್ಚಾತೋ ಏನು ಕಾಲ ಬಂತೋ ಕಲಿಯುಗ ಹಿಂಗ್ಯಾಕ ಬದಲಾತೋ ಎಂತ ಕಾಲ ಬಂತೋ ಕಲಿಯುಗ ಹಿಂಗ್ಯಾಕ ಬದಲಾತೋ ಹೇ ಸುಂದರಿ, ಸದ್ಯಕ್ಕೆ ಎಲ್ಲ ಮನಸ್ಸು ಸಂತೋಷಪಡಿಸಿ ಹೋಗಬೇಕೆಂಬ ಉದ್ದೇಶ ನಿನ್ನೆಲ್ಲ ಎಲ್ಲವೆಂಬಂತೆ ಕಾಣುತ್ತದೆ. ವಿರೋಧ ಪ್ರಿಯ ಸುಂದರಿ, ಸುಂದರ ಇದು ನಿನಗೆ ಸರಿಯಲ್ಲ ಸಖಿ. ಪ್ರಬುದ್ಧಳಾಗಿ ಮನ್ಮಥನ ಯುದ್ಧದೊಳಗೆ ಎದ್ದು ಹೋಗುವುದೇ ಸರಿ. ಎಲೈ ಯುವತಿ, ನೆತ್ತರಿಸಲಾರದೆ ಚಿತ್ತ ಜನ ಗೊತ್ತಿಲ್ಲದೆ ಕಾಮಚರಗಳ ಎಲ್ಲ ಮೇಲೆ ತತ್ತರಗೊಳಿಸುತ್ತಿರುವವು. ಮತ್ತಿದಕ್ಕೆ ಯತ್ನವಿಲ್ಲ, ನೀನೇ ಮತ ಕಳೆಯಬೇಕು. ಅಭಿಮನ್ಯು ಎಲ್ಲಂ ಗಾಸೆ ಪಡಿಸದ ಬೇಸರವಂ ಕಳಿ ಎಂದು ಬೇಡಿಕೊಳ್ಳುವೆನು ರಾಣಿ. ಪಡಿಬೇಡಿ. ಸುಂದರ ಸುಂದರಿ, ಪ್ರಿಯ ಪ್ರಿಯೆ, ನಮ್ಮಿಬ್ಬರ ಲಗ್ನವಾದ ಮೇಲೆ ಲಗ್ನವಾದ ಮೇಲೆ ಏಕಾಂತ ಮಂದಿರದಲ್ಲಿ ಸುಖದಿಂದ ಬಾಳೋಣ. ಅಲ್ಲಿಯವರೆಗೂ ನಾನು ತಾಳಲಾರೆನು ಸಚಿರೇಖ. ಪ್ರಿಯ, ಪ್ರಿಯೆ, ತಂದೆ ತಾಯಿಯರ ಆಶೀರ್ವಾದ ಪಡೆದುಕೊಳ್ಳೋಣ. ಆಶೀರ್ವಾದವನ್ನು ಪಡೆದುಕೊಂಡು ಸರ್ವತ ಲಗ್ನವಾಗುವನು ಸುಂದರಿ. ಅಲ್ಲಿಯವರೆಗೂ ಕಾಯಬೇಕು ರನ್ನ ಬುದ್ಧಿ ಸಂಪನ್ನ. ಹೇ ಬಡ ನಡುವಿನ ರಾಣಿ, ಬರೀ ಮಾತುಗಳಿಂದ ಸಮಾಧಾನ ಪಡಿಸಿ ಹೋಗಬೇಕೆಂದರೆ ನಾ ಬಿಡುವುದಿಲ್ಲ. ತಡಿ ತಡಿ, ಮುಂದಕ್ಕೆ ಹೋಗಬೇಡ. ನಿನ್ನ ಮೇಲಿನ ಮೋಹದಿಂದ ತಾಪ ಹೆಚ್ಚಾಗಿದೆ, ಹೃದಯ ಬೆಂದಾಗಿದೆ. ಸುಂದರಿ, ಸುಂದರ, ಒಂದು ಹರಗಳಿಗೆ ಎಂಬುವುದು ಒಂದು ಯುಗವಾಗಿ ಕಾಣುವುದು ನಾನು ತಡೆಯಲಾರೆ. ಮುಂದೇನು ಗತಿ ಪೇಳು ಜಾಣೆ, ತಡೆಯಲಾರೆ ನಿನ್ನಾಡೆ.
ಪ್ರಿಯ ಪ್ರಿಯೆ, ತಡೆಯಲಾರೆಯ? ಹೌದು ಸುಂದರಿ. ಸೈಲೆನ್ಸ್. ಸಿಂದಗೇರಿ ಪ್ರಕಾಶ್ ಅವರು ಅಭಿಮಾನವನ್ನು ಪಾತ್ರ ಮಾಡಿದಂತವರಿಗೆ 2,000 ರೂಪಾಯಿ ನೀಡಿರುತ್ತಾರೆ. ಅವ್ರು ಸ್ವೀಕರಿಸಬೇಕಂದು ವಿನಂತಿ. ಸುಂದರ ಸುಂದರಿ, ಹೇಳಲೆ. ಅದೇನು ಸವಿಸ್ತಾರವಾಗಿ ಹೇಳು. ಕೃಷ್ಣ ಕಟ್ಟಿದ ತಾಳೇನ, ರಾಮ ಹುಡುಕಿದ ಚೇತನ, ನಿನ್ನ ಹುಡುಕದೇನ ಇವೇನ. ಭಾವ, ಎನ್ನ ಮುದ್ದಿನ ಸೊಸೆಯಾದ ಶಶಿರೇಖ, ನೀನು ಎಷ್ಟು ಮಾತ್ರಕ್ಕೂ ಭಯಪಡಬೇಡ. ಎಂದಕ್ಕೆ ಭಯಪಡುವುದಿಲ್ಲ ಸುಂದರಿ. ಈ ಜನ್ಮದಲ್ಲಿ ಪತಿ ಅಂದರೆ ನೀನೇ. ಎನ್ನ ಸತಿಯಾದರೂ ನೀನೇ ಸುಂದರಿ. ನಾನೇ ನಿನ್ನ ಸತಿ, ನೀನೇ ನನ್ನ ಪತಿ. ಹೇಗಾದರೂ ಎನ್ನ ಕರವನ್ನು ಬಿಡುವೆಯಾ? ಸರ್ವತ ಬಿಡುವುದಿಲ್ಲ ಸುಂದರಿ. ಹೌದು ಪ್ರಿಯೆ, ಬಿಡುವುದಿಲ್ಲ ಸುಂದರಿ. ಆಹೇ ಸಖಿ ಸುಭ್ರಾಂಸಮುಖಿ ಸುಂದರ, ಈ ಟಕ್ಕು ಮಾತುಗಳನ್ನು ಎಲ್ಲಿಂದ ಕಲಿತೆ? ನಿನ್ನಲ್ಲಿ. ತಂದೆ ತಾಯಿಗಳ ಅನುಮತಿಯಿಂದ ವಿವಾಹ ಮಾಡಿಕೊಳ್ಳುವುದೆಂದು ನಿನ್ನ ನಾನು ಕಲಿಯಲು ಮುಂದೆ ಬರುವ ಕಾಲ ಮಹಿಮೆಗಳು ಇದೆಲ್ಲ ಹುಚ್ಚು ಮಾತು ಸಜ್ಜರೇಖಾ. ಸದ್ಯಕ್ಕೆ ಕೈಗೆ ಸಿಕ್ಕಿರುವ ಫಲವನ್ನು ಅನುಭವಿಸದೆ ಬಿಡುವ ಮೂರ್ಖ ನಾನಲ್ಲ. ನಿನ್ನನ್ನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ನಿನ್ನನ್ನು ಗಟ್ಟಿಯಾಗಿ ಬಿಡದೆ ಎನ್ನ ಮನೋಭಿಷ್ಟವನ್ನು ತೀರಿಸಿಕೊಳ್ಳುವೆನು ನೋಡು ನಾರಿ. ಎನ್ನ ಮನದ ಪ್ರಿಯಾ, ಪ್ರಿಯೆ, ಹೇಳಿದನೆ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಈ ಸುಖದಲ್ಲೇ ಓಲಾಡುವಾಗ ಸುಂದರಿ, ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರ್ಷ. ಪ್ರಿಯಾ, ಪ್ರಿಯೆ, ನಾ ಇಬ್ಬರು ಕೂಡಿದಾಗ ಹೇಗಾಗುವುದೆಂದರೆ ಅದು ಹೇಗಾಗುವುದು ಸುಂದರಿ? ಉಲ್ಲಾಸ ಉಲ್ಲಾಸ ಉಲ್ಲಾಸವೋ, ಸಂತೋಷ ಸಂತೋಷ ಸಂತೋಷವೋ, ಈ ಸುಖದಲ್ಲೇ ಓಲಾಡುವಾಗ ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ
ಮಾವ ಸೊಸೆಯಾದ ಶಶಿರೇಖ, ಬಂದ ಜನರೋಳು ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಬೇಡ. ಅಂತ ಕೆಲಸ ಎಂದಿಗೂ ಮಾಡುವುದಿಲ್ಲ ಸುಂದರಿ. ಈಗ ಮಾಡುವೆಯಲ್ಲ. ಅಂತದ್ದೇನು ಮಾಡಿರುವನು ಸುಂದರಿ? ಪ್ರಿಯಾ, ಸೊಸೆಯಾದ ಶಶಿರೇಖ, ನಮ್ಮಿಬ್ಬರು ಲಗ್ನವಾಗಲಿ ಮೊದಲು, ಆಮೇಲೆ ಮುಂದಿನ ವಿಚಾರವನ್ನು ಮಾತನಾಡೋಣ. ಅಲ್ಲಿಯವರೆಗೂ ನಾನು ತಾಳಲಾರನು ಸುಂದರಿ. ತಾಳಬೇಕು. ಸರ್ವತ ಆಗುವುದಿಲ್ಲ ಸುಂದರಿ. ಹಿರಿಯರ ಅಪ್ಪಣೆಯನ್ನು ಪಡೆದುಕೊಳ್ಳೋಣ. ಹೌದ ಪ್ರಿಯೆ? ನಾವಿನ್ನು ಹೋಗಿ ಬರೋಣವೇ? ಅಹೇ ಮಂದಗಮನೆ, ಸ್ತ್ರೀಯರಿಗೆ ಸಾರಿ ಸಾರಿಗೂ ಮಂದ ಬುದ್ಧಿ ಇರುವುದು. ಅದು ಹೇಗೆಂದರೆ, ಅದು ಹೇಗೆ? ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎಂಬ ಗಾದೆ ಇದೆ. ಅಂದ ಹಾಗೆ ಈ ಲೋಕದಲ್ಲಿ ಸ್ತ್ರೀಯರ ಚಿತ್ತವನ್ನು ಕಂಡವರಾರು. ನಿನ್ನ ಜನಕರ ಅನುಮತಿಯಿಂದ ನಾನು ನೀನು ಕಲಿಯುವುದೆಂದಿಗೂ ಉಚ್ಚ ಮಾತು ಸಸರೇಕ. ಏನು ಮಾಡಲು ಹೊರಟಿರುವೆ? ನೀನು ಹೇಳಿದ ಮಾತುಗಳನ್ನು ನಾನು ಹೇಗೆ ನಂಬಲಿ? ನಿನಗೆ ನನ್ನ ಮೇಲೆ ಪ್ರೀತಿ ಇರುವುದು ನಿಜವಾದರೆ ಸಿಂಧಿಗೇರಿಯ ಶಿವಶರಣ ಮಲ್ಲಪ್ಪ ತಾತನವರ ಪಾದದಾಣೆಯಾಗಿ ಪ್ರಮಾಣ ಮಾಡಿಕೊಟ್ಟರೆ ನನ್ನ ಬಿಡುವನು ನೋಡು ಸುಂದರಿ. ಪ್ರಮಾಣ ಮಾಡಬೇಕೆ? ಹೌದು ಪ್ರಿಯೆ. ಅದು ತಾತನ ಮೇಲೆ. ಹೌದು ಸುಂದರಿ. ಪ್ರಿಯಾ, ಪ್ರಿಯೆ ಅಲ್ಲ ನಲ್ಲೇ ಹೇಳಲೆ. ಅದೇನು ಸವಿಸ್ತಾರವಾಗಿ ಹೇಳು. ಸುಂದರಿ, ಅಭಿಮನ್ಯು, ಶಶಿರೇಖ, ಸುತ್ತಮುತ್ತ ಯಾರೋ ಎಲ್ಲ ನಾನು ಬಾರ ಸರಿಯಗೆ ಕೆಂಪು ಗೆಣ್ಣೆಗೆ ತೇನು ಹರಕೆ ಮೇಲಲೆ ಕಾಡುತ್ತೆ. ಸುತ್ತಮುತ್ತ ಯಾರೋ ಎಲ್ಲ ನಾನು ಎಲ್ಲ ಬಾ 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 ಬಾ. ಯಾರು ಇಲ್ಲ. ಹೌದಾ ಸುಂದರಿ? ನಾನು ನೀನು ಇಬ್ಬರು ಸುಂದರಿ ಇಲ್ಲಿ. ಯಾರು ಇಲ್ಲ. ನಾನು ನೀನು ಕೂಡಿ ಏನು ಮಾಡೋಣ ಸುಂದರಿ? ಯಾರು ಇಲ್ಲ. ನಾನು ನೀನು ಬಾ 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 ಲಕ್ಷಣ ರೆಡಿ ಇರ್ಬೇಕಪ್ಪ. ಪ್ರಿಯೆ, ಅಭಿಮನ್ಯು, ಎನ್ನ ಮುದ್ದಿನ ಸೊಸೆ, ಈಕೋ ನಿನ್ನ ಕರದಲ್ಲಿ ನನ್ನ ಕರವನ್ನು ಇಟ್ಟು ಸಿಂಧಿಗೇರಿ ಮಲ್ಲಪ್ಪನ ತಾತನ ಹಾಣೆಯಾಗಿ, ಮಲ್ಲಪ್ಪ ತಾತನ ಹಾಣೆಯಾಗಿ, ಹೇ ಜನ್ಮದಲ್ಲಿ ನೀನೇ ನನ್ನ ಪತಿಯು, ನಾನೇ ನಿನ್ನ ಸತಿಯು. ಹೇ ಬಾಸುರ ಮುಖಿಯಾದ ಶಶಿರೇಖೆಯೇ, ಎತ್ತ ಕಡೆಗೆ ಬಾ. ಎನ್ನಯ ತೊಡೆಯ ಮೇಲೆ ಕುಳಿತು ಒಂದೇ ಒಂದು ಮುದ್ದಾದರೂ ಕೊಟ್ಟು ಈಗ ಎಲ್ಲ ಮನಸ್ಸು ಸಂತೋಷ ಪಡ್ತು. ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನಲ್ಲ.
ಹೌದಾ ಪ್ರಿಯೆ? ನಾನಿನ್ನು ಹೋಗಿ ಬರಲೇ? ಸರ್ವತ ಹೋಗಿ ಬಾ ಸುಂದರಿ. ಬಳಿ ಬೆಳಿರೆಯಲೈ ಸಾರಥಿ. ಅಭಿಮನ್ಯು, ದಶರೇಖಾ, ಏನು ಪ್ರಿಯೆ, ಏನು ಸುಂದರಿ? ಅದು ಏನು ಸುಂದರಿ? ಪ್ರೀತಿಯಲ್ಲೇ ರಚಕ ಗೊತ್ತೇನೆ ಪ್ರೀತಿಯಲ್ಲೇ ರಚಕ ಗೊತ್ತೇನೆ ಪ್ರೀತಿಯಲ್ಲಿ ಬಳಿ ಬೆಳಿರೆಯಲೈ ಸಾರಥಿ. ಭೂಮನಿ ಸೂಟಿಯಿಂದ ನಮ್ಮ ಮಾತೆಯಾದ ಸುಭದ್ರಾ ದೇವಿ ಎತ್ತಿರ ಸೂಟಿಯಿಂದ ರಥವನ್ನು ಬಿಡುವಂತಲಾಗು ಸಾರಥಿ. ಅದೇ ಪ್ರಕಾರವಾಗಲಿ ದೇವ. ಜಯ ನಾರಾಯಣ
ಲಕ್ಷಣ ಕರ್ಕೊಂಬರ್ಬೇಕಪ್ಪ. ಅಪ್ಪ ಸಾರಥಿ, ದೇವಾ, ಈ ಕೃಷ್ಣ ಬಲರಾಮರ ಮನೆಯಲ್ಲಿ ಹೇಗಾದರೂ ಕಲಹವಿಟ್ಟು ಕಣ್ಣಲ್ಲಿ ನೋಡಬೇಕೆಂಬ ಕುತೂಹಲವು ಎನ್ನನ್ನು ಬಾಧಿಸುತ್ತಿರುವುದು. ಅದೇ ಕತೆ ಅಪ್ಪ. ನನಗೆ ಕಲಹಗಳೇ ಭೋಜನವಾಗಿ, ವಿರಸಗಳೇ ದಾಹವಾಗಿ, ವರವನ್ನು ಪಡೆದರೂ ಸೃಷ್ಟಿಯಲ್ಲಿ ಎಷ್ಟು ಹುಡುಕಿದರೂ ಧರ್ಮದ ಜಗಳಕ್ಕೆ ಆಸ್ಪದವಿದೊರೆಯಲಿಲ್ಲ. ಇನ್ನು ನಾನು ಈ ಉದ್ಯೋಗದಲ್ಲಿರಲು ಸಹಿಸಲಾರರು ಮೂರ್ಖರು ಮತ್ತು ಕಂಡವರು ಚಾಡಿ ಕೋರಕನೆಂದು, ಕಲಹ ಭೋಜನೆಂದು, ಬಲು ಮನದ ಬಿರುದವಾಳಿಗಳೆಂದಲೂ ಕರೆಯುವರು. ಪಾಪ ಕತ್ತೆಗೇನು ಗೊತ್ತು ಹತ್ತಿ ಬೀಜದ ರಸ ಎಂಬ ಗಾದೆಯಂತೆ ಮಂಗರಾದ ತಿಳಿಗೇಡಿ ಜನರಿಗೇನು ಗೊತ್ತು ಈ ನಾರದನ ವಿಷಯವೇನೆಂದು. ಇರಲಿ, ಜನರು ಏನಾದರೂ ಅಂದುಕೊಳ್ಳಲಿ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಗೋವಿಂದ ಗರುಡಧ್ವಜ ಮದೋನ್ಮತರಾಗಿ ಗರ್ವಪಟ್ಟವರಿಗೆ ತಕ್ಕ ಗರ್ವ ಕಂಬಪಡಿಸಲು ಅನ್ಯರಿಂದ ಕಲಹಕ್ಕೀಡು ಮಾಡಿಸುವುದೇ ಇದೆಲ್ಲ ಜಗನ್ನಾಟಕ ಸೂತ್ರನಾದ ಪರಮಾತ್ಮನ ಸೃಷ್ಟಿ ಎಂಬ ನಾನೊಬ್ಬ ನಿಗ್ರಹ ಭವನಕ್ಕೆ ಸೇರಿ ಈ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಲೋಕ ಕಲ್ಯಾಣಾರ್ಥಕವಾಗಿ ನಡೆಸುತ್ತಿರುವೆನು. ನಾರಾಯಣ ನಾರಾಯಣ ನಾರಾಯಣ. ಲಕ್ಷಣ ನಯನ ಪೀತಾಂಬರೆ ತಾರೆ ಸೈಲೆನ್ಸ್. ಕರೆ ಮಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ, ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಗರ್ಭಾದಿ ಜನಿಸುವ ಮೊದಲ ಜಾತಿ ಮುದ್ರೆಯು ಇದ್ದೇನ ಹೇಳ, ತಾಯಿ ಗರ್ಭಾದಿ ಜನಿಸುವ ಮೊದಲ ಜಾತಿ ಮುದ್ರೆಯು ಇದ್ದೇನ ಹೇಳ. ಇವನು ಬ್ರಾಹ್ಮಣನೆಂದು, ಇವನು ಕ್ಷತ್ರಿಯನೆಂದು, ಇವನು ವೈಷ್ಣನೆಂದು, ಇವನು ಶೂದ್ರನೆಂದು ಗುಣ
ಎದ್ದು ಬಿದ್ದು ಓಡಿ ಬರ್ತಾಳ ಯವ್ವ ಏನು ಬೆರ್ಕಿ ಮಾವನ ಮಗಳ ಎನ್ನ ಹಿಂದೆ ಎದ್ದು ಬಿದ್ದು ಓಡಿ ಬರ್ತಾಳ ಎನ್ನ ಹಿಂದೆ ಬರುವಾಗ ಕತ್ತಲದಾಗ ಕರೆ ನಾಯಿ ಎನ್ನ ಹಿಂದೆ ಬರುವಾಗ ಕತ್ತಲದಾಗ ಕರೆ ನಾಯಿ ಎದೆಯ ಮೇಲೆ ಕಾಲಾಗಿ ಕಾಲಿನ ಸತ್ಯ ಬಾಯಿಯಾಗಿ ಏನ್ ಬೆರ್ಕಿ ಯವ್ವ ಏನು ಬೆರ್ಕಿ ಮಾವನ ಮಗಳ ಎನ್ನ ಹಿಂದೆ ಎದ್ದು ಬಿದ್ದು ಓಡಿ ಬರ್ತಾಳ ಗಂಡನ ಮರದಾಳ ಕೇಳತಮ್ಮ ಬಾಡಿಗೆ ಗಂಡನ ಬೆನ್ನು ಹತ್ತಾಳ ಬಾಡಿಗೆ ಗಂಡನ ಬೆನ್ನು ಒತ್ತಿ ಅತ್ತೆ ಮಾವನ ಮರದೆ ಬಿಟ್ಟಿ ಬಾಡಿಗೆ ಗಂಡನ ಬೆನ್ನು ಒತ್ತಿ ಅತ್ತೆ ಮಾವನ ಮರದೆ ಬಿಟ್ಟಿ ತಾಳಿ ಗಟ್ಟದ ಗಂಡನ ಬಿಟ್ಟು ಪರಾರಿಯಾಗಿ ಹೋಗಿ ಏನ್ ಬರ್ಕಿ ಮಾವನ ಮಗಳ ಎನ್ನ ಹಿಂದೆ ಎದ್ದು ಬಿದ್ದು ಓಡಿ ಬರ್ತಾಳ ಎನ್ನ ಹಿಂದೆ ಎದ್ದು ಬಿದ್ದು ಓಡಿ ಬರ್ತಾಳ ಬಂದವರನ್ನು ಧಾರನ್ನು ಹೇಳಿದೆ ದೇವ ದಿವ್ಯ ಪ್ರಭಾವ ಬಳಿರೆ ಎಲೈ ಮಾನವ ದೇವಾ ಪಟುತರ ಮಗುಟ ತಟಗಟ್ಟಿದ್ದ ಘಟಕ ಸಮಭುಜ ದಿಟ್ಕಟಂಗಳು ಅತ್ಯಧಿಕ ತದ್ಭುಜ ಬಲೋಟೋಪ ಹ ಎಲ ಮಾನವ ದೇವಾ ಅಷ್ಟೈಶ್ವರ್ಯದಿಂದ ಸೃಷ್ಟಿಯಂ ಪರಿಪಾಲಿಸುವ ಶ್ರೇಷ್ಠನೆಂದಾರೆಂದು ಕೇಳುವ ಮನುಜ ಶ್ರೇಷ್ಠನೇ ನೀನು ದಾರು ನಿನ್ನ ನಾಮಾಂಕಿತವೇನು ಹ ನರವರಾಗ್ರಣೆ ಧೇಮಣೆ ಓಹೋ ದೇವ ನಾವು ದಾರಂದರೆ ಪರಮಾತ್ಮನ ಹೆಂಡತಿ ಪಾರ್ವತಿ ಬ್ರಹ್ಮನ ಹೆಂಡತಿ ಸರಸ್ವತಿ ಮೃಕುಂಡನ ಹೆಂಡತಿ ಮರುದ್ಧತಿ ಪಂಚ ಪಾಂಡವರ ಹೆಂಡತಿ ದ್ರೌಪದಿ ದುರ್ಯೋಧನನ ಹೆಂಡತಿ ಭಾನುಮತಿ ಅಂತ ನನ್ನ ಹೆಸರು ಕುಶಲಮತಿ ಎನ್ನುತ್ತಾ ಸಾರಥಿ ಎನ್ನುತ್ತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬಳಿರೆ ಎಲೈ ಸಾರಥಿ ನಾವುದಾರೆಂದರೆ ತಾವುದಾರ ದೇವ ಚಂಡ ಪ್ರಚಂಡ ಹಿಂಡು ರಾಯರ ಗಂಡ ಕಂಡ ಯಶೋರ್ದಂಡ ಪುಂಡರೀಕ ಭಾವಾಂಡ ಭಲೇ ಬಳಿರ ತಂಡ ತಂಡೋಪವೈರಿಗಳ ದಂಡನ್ನು ದಿಂಡುಗೆಡಹಿ ಚಂಡ ಪ್ರತಾಪ ತೋರಿ ಭೂಮಂಡಲದೊಳಗೆ ಅಖಂಡ ಕೀರ್ತಿವಂತವನಾಗಿ ಬಳಿರ ಭಂಡ ಪಾಂಡವರ ಕಂಡ ಐಶ್ವರ್ಯಮಂ ಸೂರಗೊಂಡು ಅವರಿಗೆ ಕಂಟಕ ಪ್ರಾಯನಾಗಿ ಮೆರೆಯುವಂತಹ ದುರ್ಯೋಧನನ ಪುತ್ರ ಭಾನುಮತಿ ಅಮ್ಮನವರ ಗರ್ಭಾಬ್ಧಿ ಸುಧಾಕರ ವೀರಾದಿ ವೀರ ತ್ರಿಜಗತ್ ಭಯಂಕರ ಲಕ್ಷಣ ಕುಮಾರನೆಂದು ತಿಳಿಯಲೇ ಸಾರಥಿ ಒಡೆದು ಜಯ ಮೇರೆ ಜಾಗೃತಿ ಲಕ್ಷಣ ಕುಮಾರ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ ಬಳಿರೆ ಎಲೈ ಸಾರಥಿ ಭೂಪತಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳುವೆಯ ಹೌದು ದೇವ ಈ ಲಕ್ಷಣ ಕುಮಾರನಿಗೆ ಸಾಟಿಯಾದ ಮೇಟಿ ಯಾರೂ ಇಲ್ಲ ಹ ಓಹೋ ಇರುವನು ಅವನೇ ಅಭಿಮನ್ಯು ಎಂಬುವನು ಹ ಅವನ್ನೇ ನನಗೆ ಸರಿಯಾದ ವೈರಿ ಹ ಅವರಪ್ಪರನ್ನು ನಮ್ಮಪ್ಪನವರು ಕಪ್ಪೆಗಳಂತ ಮಾಡಿ ತಿಪ್ಪೆಗಳಿಗೆ ನೂಕಿ ಬಿಟ್ಟರು ಹೌದು ದೇವ ಎಲ್ಲ ಸಾರಥಿ ಭೂಪತಿ ನಾನು ಅವರಂತೆ ನಮ್ಮಪ್ಪರಂತೆ ನಾನು ಸಹ ಒಂದು ಕೈ ತೋರಿಸುವೆನು ಹ ಬಹಳ ದಿನಗಳ ಹಿಂದೆ ಆತನು ಇಷ್ಟೇ ಇದ್ದನು ಹೌದು ದೇವ ಈಗ ಎಷ್ಟಿರುವನು ಏನೋ ತಿಳಿಯದು ಆದ ಕಾರಣ ಆ ಪಾಂಡವ ಕುನ್ನೆಯನ್ನು ಹಿಡಿದು ಸೆಳೆಯಬೇಕೆಂಬ ಆತುರ ಮಾನಸನಾಗಿ ಈ ಸಭಾ ಮಧ್ಯಕ್ಕೆ ಬಂದ ಬರೋಣವಾಯಿತು ತಿಳಿಯ ಸಾರಥಿ ತಿಳಿದೇ ನಾ ಬಂದ ಸಂಗತಿ ತಿಳಿಯದು ಭೂಪತಿ ಮುಂದೇನು ಸಂಗತಿ ಎಲ್ಲ ಸಾರಥಿ ಭೂಪತಿ ಅಲ್ಲಿ ಯಾರೋ ಹೋಗುತ್ತಿರುವನು
ಹೌದು ದೇವ. ಅವನು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೋಗುವನು. ಹೌದು ದೇವ. ಅವನೇ ಅಭಿಮನ್ಯು. ಹ. ಮೆಲ್ಲನೆ ಅವನ ಹಿಂದೆ ಹೋಗಿ ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡಿದುಕೊಂಡು ಬರುವನು ಸಾರಥಿ. ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ನಾರಾಯಣ ನಾರಾಯಣ. ಯಾರು ನೀ ಯಾರು ನೀ ಯಾರು ನೀ ಹಿಂದೆ ಬಂದವನು ಯಾರು ನೀ ಯಾರು ನೀ ಯಾರು ನೀ ಹಿಂದೆ ಬಂದವನು ಯಾರು ನೀ ರಾಜನಿನು ನಿನ್ನ ಹೆಸರೇನು ಯಾವ ರಾಜನಿನು ನಿನ್ನ ಹೆಸರೇನು ನನ್ನನ್ನು ಹಿಡಿದ ಕಾರಣವೇನು ನನ್ನನ್ನು ಹಿಡಿದ ಕಾರಣವೇನು ಯಾರು ನೀ ಯಾರು ನೀ ಹಿಂದೆ ಬಂದವನು ಯಾರು ನೀ ಓ ಲಕ್ಷಣ ಪ್ರಭು ಓ ಯಾರು ನೀನು ಯಾರಪ್ಪ ನೀನು ಎಲ ನಿನ್ನನ್ನು ಹೊಡೆಯುವೆ ಬಡೆಯುವೆ ಕಡೆಯುವೆ. ನಿಮ್ಮಪ್ಪರನ್ನು ತಾತ ಮುತ್ತಾತರನ್ನು ಅದು ಅಲ್ಲದೆ ನಿಮ್ಮ ಅಜ್ಜಿಯರನ್ನು ನೆನೆದುಕೋ. ಬಳಿರ ದುರ್ಯೋಧನ ಸಾರ್ವಭೌಮನ ಮಗ ವೀರಾದಿ ವೀರನ ಕೈಗೆ ಸಿಕ್ಕಿದ ಮೇಲೆ ಬದುಕುವುದು ಬಹುದುರ್ಲಭವೋ. ಅಹೋ ಲಕ್ಷಣ ಪ್ರಭು ಹುಲಿಯನ್ನು ಬಿಟ್ಟು ಹಿಲಿಯನ್ನು ಹಿಡಿದಂತೆ ಪ್ರತಾಪಶಾಲಿಗಳನ್ನು ಬಿಟ್ಟು ನನ್ನಂತ ನಾರದರ ಮೇಲೆ ನಿನ್ನ ಪ್ರತಾಪ ತೋರುವುದು ನ್ಯಾಯವಲ್ಲ ಲಕ್ಷಣ. ಬೇಡ ಬೇಡ, ಇದಕ್ಕಿಂತಲೂ ಅಡಿಗೆ ಮನೆಯಲ್ಲಿರುವ ಗಡಿಗೆಗಳ ಮೇಲೆ ನಿನ್ನ ಪ್ರತಾಪ ತೋರಿಸು. ನನ್ನಂತ ನಾರದರಲ್ಲಿ ತೋರಿಸುವುದು ನ್ಯಾಯವಲ್ಲ ಲಕ್ಷಣ. ತೋರಿಸುವ ವೈರಿಗಳ ಮೇಲೆ ನಿನ್ನ ಪ್ರತಾಪದ ಲಕ್ಷಣ. ಏನು ನೀನು ಮುದುಕನೇನು? ಹಾಗಾದರೆ ನನ್ನ ವೈರಿಯಾದ ಅಭಿಮನ್ಯು ಅಲ್ಲವೇ? ಓಹೋ, ಇವನು ಸಹವಾಸ ದೋಷದಿಂದ ಪಾಂಡುಪುತ್ರರ ಮೇಲೆ ಹಾಗೆ ವಹಿಸಿದಂತೆ ತೋರುತ್ತದೆ. ಇವನ ಒಣಜಂಬದ ಪೌರುಷ ನೆತ್ತಿಗೆ ಇರುವುದು. ಇವನಿಗೆ ಅವರಿಂದಲೇ ಲಗ್ನ ಮಾಡಿಸಿದರೆ ಸರಿ ಹೋಗುತ್ತದೆ. ಹೇಗಾದರೂ ಮಾಡಿ ಇವನನ್ನು ಕೆರಳಿಸಿ ಪಾಂಡುಪುತ್ರರಲ್ಲಿಗೆ ಬಂದು ಮಿತ್ರ ಪರಿವಾರದೊಂದಿಗೆ ಕಳುಹಿಸಿಬಿಟ್ಟರೆ ನನಗೆ ಬೇಕಾದಷ್ಟು ಭೋಜನ ಸಿಗುತ್ತದೆ. ಕೃಷ್ಣ ನನ್ನನ್ನು ಧಿಕ್ಕರಿಸಿದ ಬಲರಾಮನ ರೋಗಕ್ಕೆ ತಕ್ಕ ಔಷಧಿ ಸಿಕ್ಕಂತಾಗುತ್ತದೆ. ಆದರೆ ಕಪಟ ನಾಟಕದ ಶ್ರೀಕೃಷ್ಣ ಮೂರ್ತಿ ನಿನ್ನ ಲೀಲೆಯು ಅದ್ಭುತವಾದದ್ದು. ಇನ್ನು ಇವರಿಗೆ ತಕ್ಕ ಕಲಹವನ್ನಚ್ಚಿಸಿ ನನ್ನ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳುವೆನು. ನಾರಾಯಣ ನಾರಾಯಣ. ಅಹೋ ಹುಚ್ಚು ಮುದುಕ, ಏತಕ್ಕೆ ಸುಮ್ಮನಾಗಿ ಬಿಟ್ಟೆ? ನಿಜವಾದ ಮಾತನ್ನು ಮಗಳು ಕಂಡೆಯಾ ಹುಚ್ಚು ಮುದುಕನೇ? ಅಹೋ ಪ್ರಭು, ನಿಮ್ಮ ಶ್ರೇಯೋ ಬೆಲಸೆ ಆದ ನಾರದನೆಂಬ ಬಡ ಮುದುಕನ ಮೇಲೆ ನಿಮ್ಮ ಕೋಪವು ಮುಖ್ಯವಾಗಿ ನಿಮಗೆ ನೂತನ ವಾರ್ತೆಯನ್ನು ತಿಳಿಸಲು ಬಂದಿರುವೆನು ಕುಮಾರ. ಕಿವಿಗೊಟ್ಟು ಕೇಳು ಇದರ ವಿಚಾರ. ಅಹೋ ಬಡ ಜೀವಿ ಮುದುಕನಾದ ನಾರದರೆ, ಹುಲಿಗಳ ಮೇಲೆ ಛಲ ತೋರಿಸುವೇನಾಗಲಿ ನಿನ್ನಂತ ಇಲಿಗಳ ಮೇಲೆ ಛಲ ತೋರಿಸುವ ಧೀರ ನಾನಲ್ಲ. ನಿನಗೆ ಪ್ರಾಣದಾನವಂ ಕೊಟ್ಟಿರುವೆ, ಅಭಯವನ್ನಿಡು, ಎನ್ನ ಭಯ ಪಡಬೇಡ. ನೀ ಬಂದ ನೂತನ ವಾರ್ತೆಯನ್ನು ಹೇಳಿ ತೆರಳಬಹುದು ಕಂಡೆಯ ನಾರದ ಋಷಿಗಳೇ. ಅಹೋ ಲಕ್ಷಣ ಪ್ರಭು, ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಆಲಿಸೆನ್ನ ವಚನವ ಲಕ್ಷಣ ಪ್ರಭು
ಪ್ರಭುವೇ ಅಭಿಮಾನ್ಯು ಶಶಿರೇಖೆಯ ನಡೆಯುವುದು ಮದುವೆ ನಡೆಯುವುದು ಮದುವೆ. ಬಲರಾಮ ದೇವನು ನಿನಗೆ ಕೊಡಲೆಂದ ಮಗಳನ್ನ ಆ ಬಲರಾಮ ದೇವನು ನಿನಗೆ ಕೊಡಲೆಂದ ಮಗಳನ್ನ ನಿನ್ನ ವೈರಿ ಅಭಿಮಾನ್ಯು ನಿನ್ನ ವೈರಿ ಅಭಿಮಾನ್ಯು ನಾನು ಲಗ್ನವಾಗುವನೆಂದ ನಾನು ಲಗ್ನವಾಗುವನೆಂದ ಆಲಿಸನ್ನ ವಚನವ ಲಕ್ಷಣ ಪ್ರಭುವೇ ಅಭಿಮಾನ್ಯು ಶಶಿರೇಖೆಯ ನಡೆಯುವುದು ಮದುವೆ ನಡೆಯುವುದು ಮದುವೆ. ಅಹೋ ಲಕ್ಷಣ, ಹೇಳಿ ಸ್ವಾಮಿನಾರದರೆ. ಬಲರಾಮ ದೇವರು ನಿನಗೆ ಕೊಡಬೇಕೆಂದಿರುವ ಆ ಶಶಿರೇಖೆ ಎಂಬ ಸುಂದರಿಯನ್ನು ನಾನೇ ವಿವಾಹ ಮಾಡಿಕೊಳ್ಳುವೆನಾಗಲಿ ಅವ ಲಕ್ಷಣಗೇಡಿಯಾದ ಲಕ್ಷಣನಿಗೆ ಬಿಡುವುದಿಲ್ಲವೆಂದು ಅಭಿಮಾನ್ಯು ಪ್ರತಿಜ್ಞೆ ಮಾಡಿರುವನು. ಇಷ್ಟೇ ವರ್ತಮಾನ ನಡೆದಿರುವುದು ಕುಮಾರ, ಕಿವಿಗೊಟ್ಟು ಕೇಳು ಇದರ ವಿಚಾರ. ಅಹೋ ಸ್ವಾಮಿನಾರದರೆ, ಅವನಿಗೆ ಅಷ್ಟು ಗರ್ವವೇ? ಬಡ ಪಾಂಡವರ ಕುನ್ನಿಗೆ ಏನು ಕೇಡುಗಾಲ ಸಂಭವಿಸಿದಂತೆ ಕಾಣುತ್ತದೆ. ಅವನ ಬಲಹೀನನಾದ ಅಭಿಮನ್ಯುವಿನಲ್ಲಿ ವೀರಾದಿ ವೀರನಾದ ಈ ಲಕ್ಷಣ ಕುಮಾರನಲ್ಲಿ ಅವನು ನರಿ ಇದ್ದಂತೆ ನಾನು ಸಿಂಹವಿದ್ದಂತೆ ಸ್ವಾಮಿ. ಮುದಿನರಿಯು ಒದರಿದರೆ ಆಕಾಶವೇ ಬೆದರಿತೆಂಬ ಗಾದೆಯ ಮಾತಂತೆ ನನಗಾಗಿ ಮೀಸಲಾಗಿಟ್ಟಿರುವ ಶಶಿರೇಖೆಂಬ ಸುಂದರಿಯನ್ನು ಆ ಬಡವನು ದರಿದ್ರನು ಚಿಕ್ಕ ಹುಡುಗನು ಬಯಸಿದ್ದಾನೆ. ಸ್ವಾಮಿ ನಾರದರೆ. ಅಹೋ ಲಕ್ಷಣ ಪ್ರಭು, ಹಾಗಾದರೆ ಅವನಿಗೆ ಒಂದು ಕೈ ತೋರಿಸುವೆನು ತ್ರಿಲೋಕ ಸಂಚಾರಿ, ಮಾಡುವೆನು ಅಭಿಮನ್ಯುವಿನ ಮೇಲೆ ಕೈ ಸವಾರಿ. ಏನು ಪ್ರಭು ಯುವರಾಜನೇ? ದುರ್ಯೋಧನ ಕರ್ಣ. ಹೇಳಿ ಸ್ವಾಮಿನಾರದರೆ. ಈ ಲಗ್ನಕ್ಕೆ ಆ ಪಾಂಡವರೇನಾದರೂ ಆತಂಕ ಉಂಟು ಮಾಡುವರು ಏನು? ಮತ್ತು ನೀನು ಅಲ್ಲಿ ಭಯಪಟ್ಟು ಹಿಂಜರುವೆಯಾ ಎಂದು ನನಗೆ ಭಯವಾಗುತ್ತಿದೆ ಅಷ್ಟೇ, ಮತ್ತೇನು ಇಲ್ಲ ಲಕ್ಷಣ ಕುಮಾರ. ತೋರಿಸವರಗಳ ಮೇಲೆ ನಿನ್ನ ಚಮತ್ಕಾರ. ಸೈಲೆನ್ಸ್. ಭೀಮಪ್ಪ 100 ರೂಪಾಯಿ, ಕರಿಯಪ್ಪ 100 ರೂಪಾಯಿ, ಬಣಕಾರ್ ಕರಿಯಪ್ಪ 100 ರೂಪಾಯಿ. ಅಹೋ ಸ್ವಾಮಿನಾರದರೆ. ಅಹೋ ಲಕ್ಷಣ ಪ್ರಭುವೇ, ಅವನೆಷ್ಟು, ಅವನ ಬಲವೆಷ್ಟು, ಅವನಿಗೆ ಯಾರು ಬೆಂಬಲ ಕೊಡುವರು ಹೇಳಿ. ಆದರೆ ಒಂದು ವೇಳೆ ಯಾದವ ಕುಲದ ಸೈನ್ಯವೇನಾದರೂ ಅವನ ಬೆಂಬಲವಾಗಿ ಬಂದರು, ವೀರ ಧೀರ ಅತಿ ಶೂರ ಜಗದೇಕ ಪ್ರತಾಪಶಾಲಿ ಯುವರಾಜ ಬಳಿರ ಶ್ರೀ 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 ಲಕ್ಷಣ ಕುಮಾರನ ಕೋಪಾಗ್ನಿಗೆ ಸುಟ್ಟು ಬೂದಿಯಾಗಿ ಬಿಡುವರು. ಇನ್ನು ಈ ವಿಷಯದಲ್ಲಿ ಶಶಿರೇಖೆಯು ನನ್ನವಳೆಂತಲೂ ಹೋಗಿ ಬಲರಾಮ ಮಾಮನರಿಗೆ ತಿಳಿಸು ಸ್ವಾಮಿ. ಸಜ್ಜನ ಪ್ರೇಮಿ. ಅಹೋ ಪ್ರಭು, ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿನಾರದರೆ. ಬಿಡು ಬಿನ್ನವ ಪ್ರಭುವೇ, ನಿನ್ನೆಂದಾಗದು ಶಶಿರೇಖಾ ಮದುವೆ, ನಿನ್ನೆಂದಾಗದು ಶಶಿರೇಖಾ ಮದುವೆ. ಬಿಡು ಬಿನ್ನವ ಪ್ರಭುವೇ, ನಿನ್ನೆಂದಾಗದು
ಕಾಣ್ಬೋದು. ಅವರಳು ನೀನು ಯುದ್ಧ ಮಾಡ್ಬೋದು. ಬಿಡು ಬಿಡು ಬಿಂಕವ ಪ್ರಭುವೇ, ನಿನ್ನಿಂದಾಗದು ಶಶಿರೇಖಾ ಮದುವೆ, ನಿನ್ನಿಂದಾಗದು ಶಶಿರೇಖಾ ಮದುವೆ. ಏನು ಲಕ್ಷಣ ಪ್ರಭು ಯುವರಾಜ? ಸ್ವಾಮಿ ನಾರದರೆ, ದ್ವಾರಕವತಿಗೆ ಬಂದು ನೀನು ಶಶಿರೇಖೆಯನ್ನು ವಿವಾಹ ಮಾಡಿಕೊಳ್ಳುವೆನೆಂದು ನನಗೆ ನಂಬಿಕೆ ಸಾಲದ ಲಕ್ಷಣ ಯುವರಾಜ ಚಂದ್ರಗುಣ ತೇಜ. ಸ್ವಾಮಿ ನಾರದರೆ, ಅಹೋ ಲಕ್ಷಣ ಪ್ರಭುವೇ, ಎನ್ನನ್ನು ಅಷ್ಟು ಲಂಡನ್ ಎಂದು ತಿಳಿದುಕೊಂಡಿರುವಿರಾ? ಪಾಂಡವರಿಗೆ ಎನ್ನ ಯುದ್ಧದ ಕುಶಲತೆಯನ್ನು ತೋರಿಸಿ ಅವರ ಶೇಷವೂ ಉಳಿಯದಂತೆ ಮಾಡಿಬಿಡುವೆ. ಅವರಿಗೆ ಎನ್ನ ಪ್ರತಾಪವು ತಿಳಿಯದೋದರೆ ಮತ್ತೊಂದು ಸಲ ಎನ್ನ ಕೈ ಕೆಳಗವನ್ನು ತೋರಿಸಲೇ ಸ್ವಾಮಿ ಸಜ್ಜನ ಪ್ರೇಮಿ. ಬೇಡ ಬೇಡ ಲಕ್ಷಣ ಪ್ರಭು, ನಾನು ಬಲರಾಮನಲ್ಲಿಗೆ ಹೋಗಿ ವೀರಾದಿ ವೀರನಾದ ಲಕ್ಷಣ ಕುಮಾರನಿಗೆ ಚೆನ್ನಾಗಿ ಲಗ್ನ ಮಾಡಿಸಿರಿ ಎಂದು ಹೇಳುತ್ತೇನೆ. ಯಾವಾಗಲೂ ನೆನಪಿಕೊಳ್ಳುವಂತೆ ಯುವರಾಜನಾದ ಲಕ್ಷಣ ಕುಮಾರನಿಗೆ ಚೆನ್ನಾಗಿ ಮದುವೆ ಮಾಡಿಸಿ ಕಳುಹಿಸಿರೆಂದು ಹೇಳುತ್ತೇನೆ. ಇನ್ನು ನಾನು ಬರುವೆನು ರಾಜ ಶ್ರಿತ ಕಲ್ಪಭೋಜ. ಸಂತೋಷವಾಗಿ ಹೋಗಿ ಬನ್ನಿ. ದುರ್ಯೋಧನ, ಕರ್ಣ, ಬರ್ರಪ್ಪ. ಬರ್ರಪ್ಪ ಬರ್ರಿ, ದುರ್ಯೋಧನ, ಕರ್ಣ. ಕರ್ಣ, ಅಹೋ ದುರ್ಯೋಧನ, ಯಾವಾದ್ದು ರಾಜ್ಯರೆಲ್ಲ ನಮ್ಮ ಆಜ್ಞೆಬದ್ಧರಾಗಿ ಇರುವುದೋ ಇಲ್ಲವೋ? ತಪ್ಪದ ಕಪ್ಪ ಕಾಣಿಕೆಯಂ ತಂದು ಒಪ್ಪಿಸಿದರೋ ಇಲ್ಲವೋ? ಭ್ರಷ್ಟರ ವರ್ತಮಾನವಮ್ಮ ಎನ್ನ ಮುಂದೆ ತಿಳಿಸ ಕರ್ಣ. ಭುವನವರ್ಣ, ಅಹೋ ಅಖಿಲಾದ್ರಿ ಮಗುಟ ತಡೆಗಟ್ಟಿದ ವಿರಾಜಮಾನ ಆಗಿರುವ ಕುರುಪತಿಯೇ ಕೇಳೋ. ಅಹೋ ಸೂರ್ಯನಂದನ, ಅದೇನು ಚೆನ್ನಾಗಿ ಹೇಳು. ಸಮಸ್ತ ದೇಶಗಳು ಸುಭಿಕ್ಷೆಯಿಂದ ಸಂತೋಷ ಪರಿಣಾಮದಿಂದಿರುವರಲ್ಲದೆ ಎಲ್ಲ ದೇಶದ ರಾಜರು ನಮ್ಮ ಭಂಡಾರಕ್ಕೆ ಒಪ್ಪಿಸಿ ಹೋಗಿರುವ ಸಾರ್ವಭೌಮ ಖದರದೋಲಿ ಶಿವ. ಅಹೋ ನಮೋ ಸ್ವಾಮಿ ನಾರದರೆ. ನಾರದರೆ, ನಮೋ ನಮೋ. ನಮೋ ನಮೋ ಸ್ವಾಮಿ ನಾರದರೆ. ದೀರ್ಘಾಯುಷ ಮಸ್ತು ರಾಜ. ಮೇಲೆ ಕೇಳು ರವಿಕೋಡಿ ತೇಜ. ಅಹೋ ಸ್ವಾಮಿ ನಾರದರೆ, ಅಹೋ ದುರ್ಯೋಧನ, ನಿಮ್ಮನ್ನು ನೋಡಿ ನಾನು ಧನ್ಯವಾದನು. ಯಾವ ಯಾವ ದೇಶಾಂಗಳಂ ತಿರುಗಿ ಬಂದಿರಿ, ಏನು ಸಮಾಚಾರ ಎನ್ನ ಮುಂದೆ ಪೇಳಿರಿ. 3 ಲೋಕಾಂಗಳಲ್ಲಿ ಕೌರವ ಮಹಾರಾಜನಿಗೆ ಯಾರು ಸರಿ ಸಮಾನರಿರುವರು? ಇಲ್ಲವೆಂದ ಪಾಂಡವರ ಪಕ್ಷಪಾತಿಯಾದ ಕೃಷ್ಣನಿಗೆ ತಿಳಿಸು. ಆ ಕಳ್ಳರ ಗರ್ವವನ್ನು ಅಡಗಿಸುವೆನು ನಾರದ, ಗಾನ ವಿದ್ಯೆ ವಿಶಾರದ. ಅಹೋ ದುರ್ಯೋಧನ, ಅಹೋ ಸ್ವಾಮಿ ನಾರದರೆ, ನಿನ್ನ ಮನೆಯಲ್ಲಿ ಪುತ್ರ ಮಿತ್ರ ಕಳಾತ್ರ ಸಹೋದರರಿಂದ ಅಪರಿಮಿತವಾದ ಧನ ಕನಕ ವಸ್ತು ವಾಹನದಿ ಅನೇಕ ಐಶ್ವರ್ಯಗಳಿಂದ ತುಂಬಿರುವುದು ನೋಡುವುದಕ್ಕೆ 2 ಕಣ್ಣು ಸಾಲದು. ಬಲ ಬಲ ರಾಜನೇ, ನೀನೇ ಪುಣ್ಯವಂತನು, ನೀವೇ ಭಾಗ್ಯವಂತರು. ನಿನ್ನಂತ ಸರಿ ಸಮಾನ ದೊರೆಗಳು ಈ ಪ್ರಪಂಚದೊಳ್ ನಾ ಕಾಣೆನು. ಅಹೋ ದುರ್ಯೋಧನ, ಅಹೋ ಸ್ವಾಮಿ ನಾರದರೆ, ನಿನಗೆ ದಾವ ಸಂಪತ್ತು ಕಡಿಮೆ ಇಲ್ಲ. ಆದರೆ ನಿನ್ನ ಮಗನಾದ ಲಕ್ಷಣ ಕುಮಾರನು ಲಗ್ನ ಪ್ರಯಕ್ಕೆ ಬಂದಿರುವನು.
ಆದ ಕಾರಣ ವಿವಾಹ ಮಾಡಲಿಲ್ಲ. ದೇಶದಲ್ಲಿ ಹೆಣ್ಣುಗಳು ದೊರೆಯಲಿಲ್ಲವೇ ಹೇಗೆ? ಏತಕ್ಕಾಗಿ ಈ ತತ್ಸರ ಮಾಡಿದೆ ಹೇಳು ಭೂಪ ಕುರುಕುಲ ಪ್ರದೀಪ. ಸ್ವಾಮಿ ಬ್ರಹ್ಮನಂದನ, ಅಹೋ ದುರ್ಯೋಧನ, ನಾನೇನು ಮಾಡಲಿ? ಸುಂದರವಾದ ಲಕ್ಷಣ ರೂಪವಂತನಿಗೆ ತಕ್ಕ ನಾರಮರಿಯು ತಾವೆಲ್ಲಿ ಹುಡುಕಿದರೂ ಸರಿ ಹೋಗಲಿಲ್ಲ. ಇದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತಿರುವೆನು. ಬ್ರಹ್ಮನು ಬರೆದ ವಿಧಿ ಲಿಖಿತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಥವಾ ನೀವೇನಾದರೂ ಕಂಡಿದ್ದರೆ ಹೇಳಬಹುದು ಸ್ವಾಮಿ. ಸಜ್ಜನ ಪ್ರೇಮಿ. ಅಹೋ ದುರ್ಯೋಧನ, ಹಾಗಾದರೆ ಹೇಳುವನು, ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿರಿ. ಬೇಡ ಬೇಡ ಸ್ವಾಮಿ. ದ್ವಾರಕ ನಗರದಲ್ಲಿರುವ ಬಲದೇವನ ಪುತ್ರಿ ಶಶಿರೇಖಾ ದ್ವಾರಕ ನಗರದಲ್ಲಿರುವ ಬಲದೇವನ ಪುತ್ರಿ ಶಶಿರೇಖಾ ರೂಪಾವತಿ ಬಲು ಗುಣವಂತೆ, ರೂಪಾವತಿ ಬಲು ಗುಣವಂತೆ. ಬಲದೇವನಿಗೆ ಈ ವಿಷಯ ತಿಳಿದು ಕೊಡುವನು ಮಗಳನ್ನ. ಬಲದೇವನಿಗೆ ಈ ವಿಷಯ ತಿಳಿದು ಕೊಡುವನು ಮಗಳನ್ನ. ನಡೆಯುವುದು ಶುಭ ಕಾರ್ಯ ಮಾಡು ಮಗನ ಲಗ್ನವ. ನಡೆಯುವುದು ಶುಭ ಕಾರ್ಯ ಮಾಡು ಮಗನ ಲಗ್ನವ. ಎಲ್ಲ ಮನಸ್ಸಿಗೆ ಸಂತೋಷವು, ಎಲ್ಲ ಮನಸ್ಸಿಗೆ ಸಂತೋಷವು ಇದೆ ನೋಡಿರಿ ನಾರದರ ಕೆಲಸವು. ಅಹೋ ದುರ್ಯೋಧನ, ಹೇಳೋನು ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿರಿ. ದ್ವಾರಕ ನಗರದಲ್ಲಿರುವ ಬಲದೇವನ ಪುತ್ರಿ ಶಶಿರೇಖಾ ದ್ವಾರಕ ನಗರದಲ್ಲಿರುವ ಬಲದೇವನ ಪುತ್ರಿ ಶಶಿರೇಖಾ ರೂಪಾವತಿ ಬಲು ಗುಣವಂತೆ, ರೂಪಾವತಿ ಬಲು ಗುಣವಂತೆ. ಅಹೋ ಕೌರವೇಂದ್ರನೇ, ಅಹೋ ಸ್ವಾಮಿ ನಾರದರೆ, ಲಕ್ಷಣನಿಗೆ ತಕ್ಕ ಕನ್ಯೆಯು ದೊರಕಲಿಲ್ಲವೆಂದು ಚಿಂತಿಸುವುದೇ ತಕ್ಕೆ. ದ್ವಾರಕ ನಗರದಕ್ಷ ಬಲರಾಮನ ಪುತ್ರಿ ಶಶಿರೇಖಾ ಎಂಬುವಳು ಬಲು ಲಾವಣ್ಯವತಿಯಳು. ಅವಳನ್ನು ನೋಡಿದರೆ ಅವಳನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಶಕ್ಯವಿಲ್ಲ. ಮತ್ತು ಆ ಸ್ತ್ರೀಯಳ ಸರಿ ಸಮಾನ ಯಾರೂ ಇಲ್ಲ. ಆ ಕನ್ಯಾಮಣಿಯನ್ನು ನೋಡಿದರೆ ಇಂದು ಅಂದು ಎಂದರೆ ಅಸಾಧಾಳವು. ನಿನ್ನ ಮಗನಿಗೆ ವರ್ಣಂ ಸರಿ ಹೋಗುತ್ತದೆ. ಅಹೋ ದುರ್ಯೋಧನ, ಸ್ವಾಮಿ ನಾರದರೆ, ನೀನು ಎರಡನೇ ಸಂದೇಹ ಮಾಡದೆ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾಪನೆ ಮಾಡಿದರೆ ತನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಕ್ಕೆ ಮತ್ಯಾವ ಸಂದೇಹವೂ ಇಲ್ಲದೊರೆಯೇ. ನಿನಗ್ಯಾರು ಸರಿಯೇ? ಸ್ವಾಮಿ ಮುನಿಪುಂಗವರೇ, ಅಹೋ ರಾಜ, ಏನು ಮಾತು ಹೇಳಿದರೆ? ಇದ್ದ ಮಾತನ್ನೇ ಹೇಳಿರುವೆನು ರಾಜ. ಕೃಷ್ಣ ಬಲರಾಮನಿಗೆ ಸೋದರ ಹಳಿಯನಾದ ಅಭಿಮಾನ್ಯವು
ಇರಲಾಗಿ ಎನ್ನ ಮಗನಿಗೆ ಶಶಿರೇಖೆ ಕೊಡುತ್ತಾರೆ ಎಂಬುವ ಮಾತು ನಾ ಹೇಗೆ ನಂಬಲೆ? ಅದು ನಂಬಲೇಬೇಕು ರಾಜ. ನಮ್ಮನ್ನು ಅವರಲ್ಲಿಗೆ ಕಳುಹಿಸಿ ಹವಮಾನಕ್ಕೆ ಯತ್ನ ಮಾಡಿಸುತ್ತಿರುವಿರಾ ಸ್ವಾಮಿ? ಸಜ್ಜನ ಪ್ರೇಮಿ ಅಂತ ನೋಡಿ. ಅಪ್ಪ ದುರ್ಯೋಧನ, ಸ್ವಾಮಿ ನಾರದರೆ, ನಿನ್ನ ಮಾತು ನಿಶ್ಚಯವೇ ಸರಿ. ಸೋದರಳಿಯನಾದ ಮೇಲೆ ಕೊಡಬೇಕೆಂಬ ಮಾತು ಕೃಷ್ಣನಿಗೆ ಮಾತ್ರ ಇರುವುದು. ಬಲಭದ್ರ ರೇವತಿಯವರು ನಿನ್ನ ಮಗನಾದ ಲಕ್ಷಣ ಕುಮಾರನಿಗೆ ಕೊಡಬೇಕೆನ್ನುವರು. ಪಡೆದ ತಂದೆ ತಾಯಿ ಮಾತು ನಡೆದೇರಿತಲ್ಲವೇ? ಇನ್ನು ಆ ಕೃಷ್ಣನ ಪ್ರಯತ್ನ ಏನು ಪ್ರಯತ್ನ? ಅಹೋ ಕುಲುಕುಲಗ್ರಣಿ, ಸ್ವಾಮಿ ನಾರದರೆ, ನಾ ಇನ್ನು ಹೋಗಿ ಬರುತ್ತೇನೆ. ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರಿಬೇಡ. ಏಕೆಂದರೆ ಲಗ್ನದ ಒಳಗಡೆ ನಾರದರ ಸವಾರಿ ಇದ್ದೇ ಇರಬೇಕು. ನಾ ಇನ್ನು ಹೋಗಿ ಬರುತ್ತೇನೆ ರಾಜ, ಅಪ್ಪಣೆ ಕೊಡು. ಸ್ವಾಮಿ ನಾರದರೆ, ನಾವಿನ್ನು ಹೋಗಿ ಬರುವಂತರಾಗಿದೆ. ಎಲ್ಲ ಸಾರಥಿ ದೇವಾ, ಇತ್ತ ಬಾ. ನಿನ್ನಿಷ್ಟದಂತಾಗಲೇ ಅಪ್ಪ. ಈ ದುರ್ಯೋಧನಿಗೆ ವಿವಾಹದ ಸುದ್ದಿ ಹೇಳಿದಾಗಲೇ ಬಹಳ ಸಂತೋಷವಾಯಿತು. ಹಂಗ್ ಮಾಡಕ್ಕಾಗೆ ಬಂದಿ ಅಪ್ಪಯ್ಯಪ್ಪ. ಮುಂದೆ ಬರುವ ವಿಘ್ನಗಳು ಇವನಿಗೇನು ಗೊತ್ತು? ಹಾ. ಇವನಿಗೂ ಇವನ ಪುತ್ರ ಮಿತ್ರರಿಗೂ ಬಂಧು ಬಾಂಧವರಿಗೂ ಅವಮಾನ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಹ, ಇಲ್ಲಿಗೆ ಎನ್ನ ಅಭಿಲಾಷೆಯು ಪೂರೈತೆಂದು ನಿನ್ನು ನಾನು ದೂರವಿದ್ದು ಏನು ಅರಿಯದಂತೆ ನೋಡುತ್ತಾ ಸಂತೋಷ ಪಡುವೆನು. ಆಗಲಿ ದೇವಾ. ಅಲ್ಲ ಸಾರಥಿ ದೇವಾ, ಈ ಮರ್ಮವು ಒಬ್ಬರ ಮುಂದೆ ಉಸಿರು ಬಿಡಬೇಡ ಕಂಡೆಯ ಸಾರಥಿ. ತಿಳಿಯಿತೆ ನಾನು ಹೇಳಿದ ಸಂಗತಿ. ನಾನೇನು ಯಾರಿಗೆ ಹೇಳಪ್ಪಲ್ಲ, ನಮ್ಮ ಅವ್ವ ಹೇಳ್ತಾಳಪ್ಪ. ಅಲ್ಲಿ ಕುಂತರಿಗೆಲ್ಲ ನಮ್ಮ ಅವ್ವ ಹೇಳ್ಬಿಡ್ತಾಳ. ಬಳಿರೇ ಎಲೈ ಸಾರಥಿ, ನಮ್ಮ ಪುರದಲ್ಲಿ ಇರುವ ವಿಪ್ರವ ನಂಬರ 7 ಸಾರಥಿ, ನೀ ಹೋಗೋ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ಭೂಪತಿ. ಅಹೋ ಸ್ವಾಮಿ, ನೀವು ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಂ ಕಂಡು ಕುಶಲ ವಾರ್ತೆಯಂ ತಿಳಿದುಕೊಂಡು ಎನ್ನ ಮಗನಿಗೆ ಶಶಿರೇಖೆಯಂ ಕೊಡುವಂತೆ ನಿಶ್ಚಯ ಮಾಡಿಕೊಂಡು ಬನ್ನಿರಿ ಸ್ವಾಮಿ. ಸಜ್ಜನ ಪ್ರೇಮಿ, ನಿನ್ನಿಷ್ಟದಂತಾಗಲಿ ದೇವಾ. ಬಲರಾಮ, ಬಲರಾಮ, ಬಲರಾಮ ಬಾಪ.